ಸೊ ಡೆಲಿವರಿ ಆದಮೇಲೆ ನಮಗೆ ಆಯಿಲ್ ಮಸಾಜ್ ತುಂಬ ಇಂಪಾರ್ಟೆಂಟು. ಸೊ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾಯಿದ್ದೀನಿ. ಸೊ ಡೆಲಿವರಿ ಆದಮೇಲೆ ತುಂಬ ಇಂಡಿಯನ್ ಫ್ಯಾಮಿಲಿಯಲ್ಲಿ ಒಂದು ಟ್ರೆಡಿಷನ್ ಆಗಿರುತ್ತೆ ಆಯಿಲ್ ಮಸಾಜ್ ಮಾಡ್ಕೊಳ್ಳಿಕ್ಕೆ. ಸೊ ಇದರ ಬೆನಿಫಿಟ್ ಬಂದು ಇಂಪ್ರೂವ್ಡ್ ಬ್ಲಡ್ ಸರ್ಕ್ಯುಲೇಷನ್ ಮತ್ತು ಮಸಲ್ನ ರಿಲ್ಯಾಕ್ಸ್ ಮಾಡುತ್ತೆ ಮತ್ತು ಪ್ರೆಗ್ನೆನ್ಸಿಯಿಂದ ರಿಕವರಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ನೀವು ಡಾಕ್ಟರ್ ಅಡ್ವೈಸು ಮೇಲೆ ಬೇಸ್ಡ್ ಆನ್ ಯೋರ್ ಡೆಲಿವರಿ ವೆದರ್ ಇಟ್ ಸಿ ಸೆಕ್ಷನ್ ನಾರ್ಮಲ್ ಡೆಲಿವರಿ ಮೇಲೆ ಡಿಪೆಂಡ್ ಆಗುತ್ತೆ. 7 to 10 ಡೇಸ್ ಆದಮೇಲೆ ಈ ರೊಟೀನ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ, ನಿಮಗೆ ರಿಕವರಿ ಫಾಸ್ಟ್ ಆಗುತ್ತೆ ಆ್ಯಂಡ್ ಬಾಡಿಗೂ ಹಾರ್ಮೋನ್ಸ್ ಬ್ಯಾಲೆನ್ಸಿಂಗ್ ತುಂಬ ಯೂಸ್ ಆಗುತ್ತೆ. ಸೊ ಇದರಲ್ಲಿ ಮೋಸ್ಟ್ ಪ್ರಾಬ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡ್ಬೋದು, ಇಲ್ಲ ಸೆಸಮಿ ಅಂದರೆ ಎಳ್ಳೆಣ್ಣೆ ಯೂಸ್ ಮಾಡ್ಬೋದು, ಇಲ್ಲ ಎನಿ ಹರ್ಬಲ್ ಆರ್ ಮೆಡಿಕೇಟೆಡ್ ಆಯಿಲ್, ಇಲ್ಲ ನೀವು ಯಾವ್ದಾದ್ರು ಆಯುರ್ವೇದ ಆಯಿಲಾರು ಯೂಸ್ ಮಾಡ್ಬೋದು. ಇದ್ರ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರ್ತೀನಿ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಬೌಟ್ ಆಯಿಲ್ ಮಸಾಜ್ ನಿಮ್ಗೊಂದು ಮಾಹಿತಿ ಕೊಡ್ತೀನಿ. ನಿಮಗೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.